ಎಲ್ಲ ಒಂದ್ ಕಡೆ ಮಾಧ್ಯಮಗಳು ಕೂಡ ಹಿಂದೆ ಸರಿಯುವಂತ ಪರಿಸ್ಥಿತಿಯನ್ನ ನಾನು ನೋಡಿದ್ದೇನೆ. ಅವರು ಮಾಧ್ಯಮದ ಮಾಲೀಕರು, ಆ ಮಾಲೀಕರಾಗಿರೋದ್ರಿಂದ ಆ ಮಾಧ್ಯಮಗಳ ಮೇಲೆ ನಾವು ಅವ್ರ ಮೇಲೆ ನಾವು ಹೆಚ್ಚು ಪ್ರಚಾರ ಮಾಡ್ಲಿಕ್ಕೆ ಆಗುದಿಲ್ಲ, ಪ್ರಸಾರ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಕ್ಕಂಥದ್ದು. ನನಗೆ ಅವ್ರು ಯಾವ ಮಾಧ್ಯಮಕ್ಕೆ ಮಾಲೀಕರ ನನಗೆ ಗೊತ್ತಿಲ್ಲ. ಆದ್ರೆ ನ್ಯಾಯ ಎಲ್ರಿಗೂ ಒಂದೇ. ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಪತ್ರಿಕಾ ರಂಗ ಎಲ್ಲದಕ್ಕೂ ಕೂಡ ಒಂದೇ ಆಗಿರೋದ್ರಿಂದ ಆ ಗೌರವವನ್ನ ಎತ್ತಿಡಿಯುವಂತ ಕೆಲಸ ತಾವುಗಳು ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ನನಗಿದೆ. ನನ್ನ ಹತ್ರ ಅನೇಕರು ತೋಡ್ಕೊಂಡಿದ್ದಾರೆ. ಆ ವಿಚಾರಗಳನ್ನ ನಾನು ಇಲ್ಲಿ ಬಹಿರಂಗ ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಏನು ಈಗ ಅಧಿಕಾರಿಗಳಿಗೆ ಆದಂತ ನೋವನ್ನ ಅಧಿಕಾರಿಗಳೇ ತಿಳಿಸ್ಬೇಕು. ನಾನು ತಿಳಿಸಿದ್ರೆ ನಾನೊಂದು ರಾಜಕೀಯ ಹೇಳಿಕೆ ಆಗ್ತದೆ. ಅಲ್ಲ, ನಾನು ಯಾರ ಮುಂದೆ ಬಂದು ದೂರು ಕೊಟ್ರೆ ಅವರ ರಕ್ಷಣೆಗೆ ಸರ್ಕಾರ ಜೊತೆಗೆ ನಾನು ಅವರ ಬೆನ್ನಿಂದ ಇರ್ತೇನೆ. ನನಗೆ ಅವ್ರ ಬಗ್ಗೆ ಮಾಹಿತಿ ಇಲ್ಲ. ಅವ್ರು ಮೋಸ್ಟ್ಲಿ ರಾಮನ್ ಜಪ ಮಾಡ್ತಾ ಇದ್ದಾರೆ. ರಾಮನ್ ಜಪ ಮಾಡ್ತಾ ಇದ್ದಾರೆ. ನನಗೆ ಈಗಲೂ ಆತ್ಮೀಯರೇ. ನನ್ನ ಸ್ನೇಹ ಇದ್ದಾಗ ನಾನು ಈ ತರದ ಭಾಷೆಗಳನ್ನ ನಾನು ಕೇಳಿಲ್ಲ ವೈಯಕ್ತಿಕವಾಗಿ. ಜನ ಹೇಳೋರು ಬಹಳ ತುಚ್ಛವಾಗಿ ಮಾತಾಡ್ತಾರೆ ಅಂತ ಹೇಳಿ, ಆದ್ರೆ ನನ್ನ ಮುಂದೆ ಯಾವತ್ತೂ ಈ ರೀತಿ ಆಗಿರ್ಲಿಲ್ಲ. ಅಲ್ಲ, ಬಿಜೆಪಿ ನಲ್ಲಿರೋ ಸಂಸ್ಕೃತಿನೇ ಇದ ಅಂತ ಪ್ರಶ್ನೆ ಮಾಡ್ಬೇಕಾಗ್ತದೆ.